ಬೆಂಗಳೂರು ಸೆಂಟ್ರಲ್ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ಶಿವಾಜಿನಗರದ ಮುತ್ಯಾಲಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬನ್ನಪ್ಪ ಪಾರ್ಕ್ನಲ್ಲಿ ಸಮಾವೇಶ ನಡೆಸಿ ಬಿಜೆಪಿ ನಾಯಕರಾದ ಯಡಿಯೂರಪ್ಪ, ಡಿವಿಎಸ್ ಅಶೋಕ್, ಜನಾರ್ದನ ರೆಡ್ಡಿ, ಸಿಟಿ ರವಿ ಜೊತೆಗೂಡಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆ ಬಳಿಕ ಬಿಜೆಪಿ ನಾಯಕರೊಂದಿಗೆ ಮೆರವಣಿಗೆ ಸಹ ನಡೆಸಿದ್ರು. ಬಿಬಿಎಂಪಿ ಕಚೇರಿಯಿಂದ ಬನ್ನಪ್ಪ ಪಾರ್ಕ್ ವರೆಗೆ ವಿಶೇಷ ಪ್ರಚಾರ ವಾಹನದಲ್ಲಿ ರೋಡ್ ಶೋ ನಡೆಸಿದ್ರು. ದೇಶದಲ್ಲಿ 3ನೇ ಬಾರಿ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರೆ. ನಾನು ಈಗಾಗಲೇ ಬೆಂಗಳೂರಿಗೆ ಸಾಕಷ್ಟು ಅನುದಾನವನ್ನ ಕೇಂದ್ರದಿಂದ ತಂದಿದ್ದೀನಿ. ರೈಲು ಬೆಂಗಳೂರಿಗೆ ತರಲು ಸಬರ್ಬನ್ ರೈಲು ಬೆಂಗಳೂರಿಗೆ ತರಲು ಯಶಸ್ವಿಯಾಗಿದ್ದೀನಿ. ಮೆಟ್ರೋ ವಿಸ್ತರಣೆ ಮಾಡಲಾಗಿದೆ. ಸ್ಮಾರ್ಟ್ ಸಿಟಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅನುದಾನವನ್ನ ತರಲಾಗಿದೆ. 10 ವರ್ಷಗಳ ಮೋದಿ ಸಾಧನೆ ಹಾಗೂ ನಾನು ಸಂಸದನಾಗಿ ಮಾಡಿದ ಕೆಲಸ ಕಾರ್ಯಗಳನ್ನ ಮುಂದಿಟ್ಟುಕೊಂಡು ಜನ ಮತ ಹಾಕ್ತಾರೆ ಅಂತ ಜನರ ಬಳಿ ಕೇಳ್ಕೊಂಡಿದ್ದಾರೆ. ಈಗಷ್ಟೇ ಬೆಂಗಳೂರು ಕೇಂದ್ರ ಕ್ಷೇತ್ರಕ್ಕೆ ಬಿಜೆಪಿಯಿಂದ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಪಿಸಿ ಮೋಹನ್ ಅವರು. ನಮ್ಮ ಜೊತೆ ಅವರೇ ಇದ್ದಾರೆ. ಸರ್, ನಿಮ್ಮ ವಿಶ್ವಾಸ ಏನು ಈ ಬಾರಿ ಅಂತ? ನನಗೆ ಕಳೆದ 3 ಬಾರಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಜನ ನನ್ನನ್ನು ಆಯ್ಕೆ ಮಾಡಿದ್ದಾರೆ. 4ನೇ ಬಾರಿ ಕೂಡ ಮಾಡ್ತಾರೆ ಅನ್ನೋ ನನಗೆ ವಿಶ್ವಾಸ ಇದೆ. ಯಾಕೆ ಅಂತ ಹೇಳಿದ್ರೆ ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿಯವರ ಒಂದು ಸರ್ಕಾರದಲ್ಲಿ ಬೆಂಗಳೂರಿಗೆ 1,30,30,000 ಕೋಟಿಗೂ ಹೆಚ್ಚು ಅನುದಾನವನ್ನು ಕಳೆದ 10 ವರ್ಷಗಳಿಂದ ತಂದಿದ್ದೀವಿ ನಾವು ಸಂಸದರು. ನಾನು ನನ್ನ ಕ್ಷೇತ್ರಕ್ಕೆ ಮತ್ತು ಬೆಂಗಳೂರಿಗೆ ಸಬರ್ಬನ್ ಹೋರಾಟವನ್ನು ಏನು ಕಳೆದ 15-20 ವರ್ಷಗಳಿಂದ ಹೋರಾಡ್ತಿದ್ವೋ ಅದನ್ನು ನಾವು ತರೋದರಲ್ಲಿ ಯಶಸ್ವಿ ಆಗಿದ್ದೀವಿ. ಕಳೆದ ವರ್ಷ ನರೇಂದ್ರ ಮೋದಿಯವರು ಕೂಡ ಅದಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿ ಅದರ ಜೊತೆಗೆ 18,600 ಕೋಟಿಯಷ್ಟು ಅನುದಾನವನ್ನು ಕೊಟ್ಟಿರೋದು. ಮುಂಬರುವ 5 ವರ್ಷಗಳಲ್ಲಿ ಆ ಕೆಲಸವನ್ನು ಕೂಡ ಪೂರ್ಣವಾದ ಮೇಲೆ 10 ಲಕ್ಷ ಜನ ಅದರಲ್ಲಿ ಪ್ರಯಾಣ ಮಾಡ್ತಾರೆ. ಇದು ಬಹಳ ಒಂದು ಬೆಂಗಳೂರಿಗೆ ಒಂದು ದೊಡ್ಡ ಕೊಡುಗೆ. ಮೆಟ್ರೋ ಎಕ್ಸ್ಪ್ಯಾನ್ಷನ್ಗೆ 26,000 ಕೋಟಿಯನ್ನು ಕೂಡ ನಾನು ಸಂಸದನಾಗಿ ತಂದಿದ್ದೇನೆ. ಸ್ಮಾರ್ಟ್ ಸಿಟಿಗೆ ನನ್ನ ಕ್ಷೇತ್ರದಲ್ಲೇ 1,000 ಕೋಟಿ ಕೆಲಸವನ್ನು ಕೂಡ ಮಾಡಿಸಿದ್ದೀನಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಈ ತರಹ ಬಹಳಷ್ಟು ಸ್ಕೀಮ್ಗಳನ್ನು ಬೆಂಗಳೂರು ಮಹಾನಗರಕ್ಕೆ ನಾವು ತಂದಿದ್ದೀವಿ. ಮಹಾನಗರ ಜನತೆಗೆ ಅದು ಗೊತ್ತಿದೆ. ಖಂಡಿತವಾಗ್ಲೂ ಕೂಡ ಆಶೀರ್ವಾದವನ್ನು. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಮತ್ತು OBC ಮತದಾರರು ಜಾಸ್ತಿ ಇದ್ದಾರೆ. ಗ್ಯಾರಂಟಿಗಳನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಹೋಗ್ತಾ ಇದೆ. ಸರ್, ನಾನು ಕಳೆದ 3 ಬಾರಿ ಗೆದ್ದಿದ್ದೀನಿ. ನನಗೆ ಎಲ್ಲರೂ ಕೂಡ ಮತ ಹಾಕಿದ್ದಾರೆ. ಈ ಬಾರಿ ಕೂಡ ಕಳೆದ ಬಾರಿಗಿನ ಒಂದು 20% ಎಕ್ಸ್ಟ್ರಾ ಜನ ವೋಟ್ ಹಾಕ್ತಾರೆ ಅನ್ನೋ ಕಾನ್ಫಿಡೆನ್ಸ್. ಗ್ಯಾರಂಟಿಗಳು ಇಂಪ್ಯಾಕ್ಟ್ ಆಗಲ್ವಾ? ಗ್ಯಾರಂಟಿಗಳಿಲ್ಲ. ಈ ದೇಶದಲ್ಲಿ ಗ್ಯಾರಂಟಿ ಇರೋದು ಒಂದೇ, ನರೇಂದ್ರ ಮೋದಿ ಅವರು. ಇನ್ನೆಲ್ಲ ಸುಳ್ಳು ಭರವಸೆಗಳೇ. ಕಾಂಗ್ರೆಸ್ ಅವರು ಇವತ್ತು ಗ್ಯಾರಂಟಿಗಳ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಜನರಿಗೆ ಮೋಸ ಮಾಡಿದ್ದಾರೆ. ಜನರಿಗೆ ಗೊತ್ತಾಗಿದೆ. ಖಂಡಿತವಾಗ್ಲೂ ತಿರಸ್ಕಾರ ಮಾಡ್ತಾರೆ. ಕರ್ನಾಟಕದಲ್ಲಿ 28ಕ್ಕೆ 28 ಕೂಡ JDS ಭಾರತೀಯ ಜನತಾ ಪಾರ್ಟಿ ಕಾಂಬಿನೇಷನ್ ಗೆಲ್ಲುತ್ತೆ.